ನಮಸ್ಕಾರ ಎಲ್ಲರಿಗೂ. ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಸುಖ ಇದರ ನಡುವೆ ನಮಗೆಲ್ಲೋ ಸ್ವಲ್ಪ ಬಗೆಹರಿಯುತ್ತೆ ಸರ್. ಇಂಥ ಕಡೆ ಹೋದ್ರೆ, ಅವ್ರ ಕಡೆ ಹೋದ್ರೆ, ಹಾಗೆ ಪೂಜೆ ಪುರಸ್ಕಾರ ಮತ್ತು ಯಾವಾದರೂ ಸ್ವಲ್ಪ ದೋಷಗಳು ಪರಿಹಾರ ಮಾಡ್ಕೊಂಡ್ಬಿಟ್ರೆ ನಮ್ದೆಲ್ಲ ಪರಿಹಾರ ಆಗುತ್ತಾ? ಚಾನ್ಸೇ ಇಲ್ಲ. ಆ ಥರ ನಿಮ್ಗೆ ಯಾರಾದರೂ ಹೇಳಿದರೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಹಣೆ ಬರನ ಯಾರು ಚೇಂಜ್ ಮಾಡೋದಕ್ಕಾಗಲ್ಲ ಸ್ವಾಮಿ. ಏನಕ್ಕಪ್ಪ ಅಂತಂದರೆ ಫೇಟ್ ಕೆನಾಟ್ ಬಿ ಚೇಂಜ್. ನಿಮ್ಮ ಜಾತಕದಲ್ಲಿ ಅಂದರೆ ನಿಮ್ಮ ಹಣೆ ಬರದಲ್ಲಿ ಏನು ಬರೆದಿರುತ್ತೋ ಅದು ಹಾಗೇ ಆಗುತ್ತೆ. ಅದನ್ನು ಚೇಂಜ್ ಮಾಡೋಂಥ ಶಕ್ತಿ ಯಾರಿಗೂ ಇಲ್ಲ. ಆದರೆ ಸ್ವಲ್ಪ ಈ ಮಂತ್ರಗಳು, ತಂತ್ರಗಳು, ಯಂತ್ರಗಳು ಸ್ವಲ್ಪ ಕೆಲಸ ಮಾಡುತ್ತೆ. ಅದು ಕೂಡ ರಿಯಾಯಿತಿ ಮಟ್ಟದಲ್ಲಿ. ಹಾಗಂತೇಳಿ ಯಾವುದಾದ್ರೂ ಒಂದು ಮಂತ್ರ ಇರ್ಬೋದು ಅಥವಾ ಯಾವುದಾದ್ರು ಒಂದು ತಂತ್ರ ಇರ್ಬೋದು, ಅದು ಮಾಡಿದ ತಕ್ಷಣ ರಿಸಲ್ಟ್ ಕೊಡುತ್ತೆ ಸರ್ ಅಂತ ಕೇಳ್ತಾರೆ. ಕೊಡೋದೇ ಇಲ್ಲ. ಹೇಗೆ? ಅದು ಯಾವುದೇ ಕಾರಣಕ್ಕೂ ಇಮ್ಮಿಡಿಯೇಟ್ಲಿ ರಿಸಲ್ಟ್ ಕೊಡೋದಿಲ್ಲ. ಸೊ ಈಗ ಮಾಡಿದ್ದು ನಾಳೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸ್ವಾಮಿ. ಇದು ನಿಮ್ಮ ಜನಕ್ಕೆ ಗೊತ್ತಿರಲಿ. ಮಾಡಿದ ತಕ್ಷಣ ಇವತ್ತು ಇಮ್ಮಿಡಿಯೇಟ್ ರಿಸಲ್ಟ್ ಕೊಡೋದಾಗಿದ್ದರೆ ಇವತ್ತು ನಿಮ್ಮನ್ನು ಇವತ್ತು ಹಿಡಿರೋ ಇದ್ದಿಲ್ಲ. ಕಷ್ಟ ಬಂದಾಗ ನಾವು ನೆನೆಸ್ಕೊಳ್ತೀವಿ, ಸುಖ ಬಂದಾಗ ನಾವು ಲಲ್ಲೆ ಹೊಡಿತೀವಿ. ಹಾಗೆ ನಾವು ಯಾವಾಗ ಒಂದೇ ಥರ ಇರಬೇಕು. ಆಮೇಲೆ ಜಾತಕ ಸ್ಟ್ರಾಂಗ್ ಇತ್ತಂದರೆ ಇವೆಲ್ಲ ಮಾಡೋಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಜಾತಕ ವೀಕ್ ಇದ್ದಾಗ ನಾವೆಲ್ಲ ನಮ್ಗೆ ಆ್ಯಡಪ್ ಅಷ್ಟೇ, ಇನ್ಫ್ಲೂಯೆನ್ಸ್ ಮಾಡೋಕ್ಕಷ್ಟೇ. ಮಾಡಿದ ತಕ್ಷಣ ರಿಸಲ್ಟ್ ಕೊಡಲ್ಲ, ಬಟ್ ಟೈಮ್. ಸೊ ಡಿಲೇ ಆದರೂ ಕೂಡ ಡಿನೈಡ್ ಮಾಡೋದಿಲ್ಲ. ಈ ಒಂದು ಮಂತ್ರ, ಯಂತ್ರ, ತಂತ್ರ ಮಾಡ್ಕೊಳ್ಳಿ. ಒಂದು ಕಷ್ಟದ ದಿನದಲ್ಲಿ, ಹಾಗೆ ಕಷ್ಟದ ಒಂದು ಸಮಯದಲ್ಲಿ ನಿಮಗೆ ದಾರಿ ತೋರಿಸುವಂಥ ಒಂದು ವಿಶೇಷವಾದಂಥ ಮಂತ್ರ, ಅಷ್ಟಾಕ್ಷರಿ ಮಂತ್ರ. ಆ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರ ಅನ್ಲಿಮಿಟೆಡ್ ಚಾಂಟ್ ಮಾಡಿ. ಬಹಳ ವಿಶೇಷವಾದಂಥ ಈ ಒಂದು ಮಂತ್ರ. ಸರ್ವೇ ಜನಂ ಸುಖಿನೋ ಭವಂತು.